ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅನ್ಕೊಂತೀನಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ನಿಮ್ಮೆಲ್ಲರ ಬದುಕಲ್ಲಿ ಖುಷಿ, ಸಂತೋಷ, ನೆಮ್ಮದಿಯಾಗಿ ನೀವು ಅನ್ಕೊಂಡಿರ್ತೀರಲ್ಲ ಏನಾದ್ರು ಕೆಲ್ಸಗಳು, ಅದೆಲ್ಲದನ್ನು ನೀವು ಅನ್ಕೊಂಡಿದ್ದ ತರಾನೇ ಆಗ್ಲಿ, ಖುಷಿಯಾಗಿ ನಗನಗ್ತಾ ಇರಿ. ಹಾಗೆ ನಾನು ಕೂಡ ಇವತ್ತು ಯುಗಾದಿ ಹಬ್ಬದ ವ್ಲಾಗ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೆ ಇದನ್ನೆಲ್ಲ ತೋರಣ ಎಲ್ಲ ಕಟ್ಟಿದ್ದಾಯ್ತು. ನಾನೇ ಕಟ್ಟಬೇಕು ಅಂತೇಳಿ ಅನ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿಯವರು ಹಾಗಾಗಿ ನಾನು ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳೋಣ ಅಂತೇಳಿ ತಗೊಂಡೆ. ಹಾಗೆ ನಮ್ಮ ಹಿತ್ತಲಲ್ಲಿ ಬೆಳೆದಂತಹ ಬಾಳೆಗೊನೆ ನೋಡ್ತಿರ್ಬೋದು ನೀವು. ಹಬ್ಬಕ್ಕೆ ಅಂತೇಳಿ ನಾವು ಎಲ್ಲ ಹಣ್ಣು ಮಾಡಿದ್ವಿ. ನೆಕ್ಸ್ಟ್ ಬೆಳಿಗ್ಗೆನೆ ನಾನು ಫಸ್ಟ್ ಏನು ಮಾಡಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆನೆ ಆಯಿಲ್ ಎಲ್ಲ ಅಪ್ಲೈ ಮಾಡ್ಕೊಂಡು ಬಿಡೋಣ ಅಂತ ಟಿಫನ್ಗೂ ಮುಂಚೆನೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೊಂಡು, ಅದೇ ಕೊಕೊನೆಟ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಳು, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ಒಂದು ಸ್ವಲ್ಪ ನೀರುಳ್ಳಿ ಹಾಕ್ಕೊಂಡು, ಅದು ನೀರುಳ್ಳಿಯಲ್ಲಿ ತುಂಬ ಒಳ್ಳೆ ಚೆನ್ನಾಗಿ ಅಂದರೆ ಬಾಡಿಯಲ್ಲಿ ಇಚ್ಚಿಂಗ್ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಒಳ್ಳೆ ಎಣ್ಣೆ ಪ್ರಿಪೇರ್ ಮಾಡ್ಕೊಂಡು ಆಯಿಲ್ ಅಪ್ಲೈ ಮಾಡಿಕೊಂಡು ಟಿಫನ್ ತಿಂದ್ಬಿಟ್ಟು ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫ್ರೆಶ್ ಅಪ್ ಆಗಿ ಇವಾಗ ಬೇವಿನ ಸೊಪ್ಪಿನ ಹೂವುಗಳನ್ನೆಲ್ಲ ಬಿಡಿಸಿಡೋಣ ಅಂತೇಳಿ ಬಿಡಿಸ್ತಾ ಇದ್ದೀನಿ. ಸೊ ಕೆಲವೊಂದು ಬೇವಿನ ಸೊಪ್ಪನ್ನ ನಾನು ಪೌಡರ್ ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡೆ. ಒಂದು ಸ್ವಲ್ಪ ಅಂದರೆ ಫೇಸ್ ಪ್ಯಾಕಿಗೆ ಆಗಿರ್ಬೋದು, ಹಾಗೆ ಕೆಲವೊಂದು ಸ್ಕಿನ್ ಪ್ರಾಬ್ಲಮ್ಸ್ಗೆ ತುಂಬ ಒಳ್ಳೆಯದು. ಹಾಗಾಗಿ ಪೌಡರ್ ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡೆ, ಬಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನಾನು ಮಾಡ್ಕೋಬೇಕು ಅನ್ನೋಷ್ಟೊತ್ತಿಗೆ ಒಂಥರ ಅಷ್ಟೊಂದು ಅದು ಚೆನ್ನಾಗಿರಲಿಲ್ಲ, ಒಂಥರ ಆಗಿಬಿಡ್ತು ಬಿಸಿಲಿಗಲ್ವ. ಹಾಗಾಗಿ ಒಂಥರ ಆಗಿತ್ತು. ಹಾಗಾಗಿ ನೆಕ್ಸ್ಟ್ ಫ್ರೆಶ್ ಆಗಿರೋದನ್ನೇ ತೊಗೊಂಬಂದು ಪೌಡರ್ ಮಾಡ್ಕೊಳ್ಳೋಣ, ಇವಾಗ ಏನು ಬೇಡ ಅಂತೇಳಿ ಹೂಗಳನ್ನ ಅಷ್ಟೇ ಬಿಡಿಸ್ಕೊತಾ ಇದ್ದೀನಿ. ಬೇವು ಬೆಲ್ಲಕ್ಕೆ ಸ್ವಲ್ಪ ಹೂಗಳೆಲ್ಲ ಬೇಕಲ್ವ, ಹಾಗಾಗಿ ಹೂಗಳನ್ನೆಲ್ಲ ಬಿಡಿಸಿ ಇಟ್ಕೊಂತ. ಹಾಗೆ ನಮ್ಮ ಜೀವನದಲ್ಲಿ ಸಂತೋಷದಿಂದ ಬರುವ ಅನುಭವಗಳನ್ನ ನಾವು ಮರ್ತು ಬಿಡ್ತೀವಿ. ಆದರೆ ಕಷ್ಟಗಳಿಂದ ಬರುವ ಅನುಭವಗಳೇನಿದೆಯಲ್ಲ ಅದು ಖಂಡಿತವಾಗ್ಲೂ ನಾವು ಮರೆಯೋದಿಲ್ಲ. ಹಾಗೆ ಅದು ತುಂಬ ನಮಗೆ ಒಂದು ಜೀವನದಲ್ಲಿ ಪಾಠ ಹೇಳ್ಕೊಟ್ಟು ಹೋಗುತ್ತೆ. ಅಂದರೆ ಕಷ್ಟಗಳಿಂದ ಬರುವಂತಹ ಅನುಭವನೇ ಬೇರೆ, ಸುಖದಲ್ಲಿ ನಮಗೆ ಕಲಿಯುವಂಥ ಅನುಭವನೇ ಬೇರೆ. ಹಾಗಾಗಿನೇ ಈ ಯುಗಾದಿ ಹಬ್ಬದಲ್ಲಿ ನಾವು ಬೇವು ಬೆಲ್ಲ ಎರಡನ್ನೂ ತಿನ್ನೋದು. ನನ್ನ ಪ್ರಕಾರ ಕಷ್ಟಗಳಿಂದ ಅನುಭವ ಬರುತ್ತಲ್ಲ, ಸೊ ಅದನ್ನು ನಾವು ಯಾವತ್ತೂ ಮರೆಯಲ್ಲ ಕಣ್ರಿ. ಅಷ್ಟು ನಮಗೆ ಪಾಠ ಕಲಿಸಿ ಹೋಗುತ್ತೆ. ಯಾರು ನಮ್ಮವರು, ಯಾರು ನಮ್ಮವರಲ್ಲ, ಯಾರು ನಮ್ಮ ಸಂಬಂಧಿಕರು, ಯಾರು ನಮ್ಮ ಸಂಬಂಧಿಕರಲ್ಲ, ಪ್ರತಿಯೊಂದೂ ನಮಗೆ ಕಷ್ಟಗಳಿಂದ ಬರೋ ಅನುಭವಗಳು ಪ್ರತಿಯೊಂದು ನಮಗೆ ಹೇಳ್ಕೊಟ್ಟು ಹೋಗುತ್ತೆ. ಸೊ ಅದನ್ನು ನನ್ನ ಜೀವನದಲ್ಲಿ ನಾನು ಕೂಡ ಅದನ್ನು ನೋಡಿದ್ದೀನಿ. ಯಾರು ನಮ್ಮವರು, ಯಾರು ನಮ್ಮವರಲ್ಲ, ಯಾವ ಟೈಮಲ್ಲಿ ಬರ್ತಾರೆ, ಯಾವ ಟೈಮಲ್ಲಿ ಬರಲ್ಲ. ಸೊ ಇದೆಲ್ಲ ಪ್ರತಿಯೊಂದೂ ಎಲ್ಲರ ಜೀವನದಲ್ಲೂ ಅನುಭವ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಕಷ್ಟಗಳು ಬಂದೇ ಬರುತ್ತೆ. ಆ ಕಷ್ಟಗಳನ್ನ ಎದುರಿಸುವಂತಹ ಶಕ್ತಿ ಕೂಡ ನಮ್ಮಲ್ಲೇ ಇರುತ್ತೆ. ಕಷ್ಟಗಳು ಬಂದಿದೆ ಅಂದರೆ ಖಂಡಿತವಾಗ್ಲೂ ನಾವು ಎದುರಿಸ್ತೀವಿ. ಬಟ್ ಅದ್ರ ಬಗ್ಗೆ ನಾವು ರಿಸರ್ಚ್ ಮಾಡಬೇಕು, ಅದ್ರ ಬಗ್ಗೆ ಕೂತ್ಕೊಂಡು ನಾವು ಆಲೋಚನೆ ಮಾಡಬೇಕು. ಆಗಷ್ಟೇ ಆ ಕಷ್ಟಗಳಿಗೆ ಒಂದು ಪರಿಹಾರ ಅನ್ನೋ ಸಿಗುತ್ತೆ. ಅದನ್ನು ನಾವು ಊರು ತುಂಬ ಹೇಳ್ಕೊಂಬಂದ್ರೆ ಯಾರೂ ನಮಗೆ ಪರಿಹಾರ ಕೊಡೋದಿಲ್ಲ. ಅದ್ರ ಬದಲಾಗಿ ಊರು ತುಂಬ ಹೇಳ್ಕೊಂಡು ಅವ್ರು ಆಡ್ಕೊಂಡು ನಗ್ತಿರ್ತಾರೆ, ಇವ್ರಿಗೆ ಹೀಗೆ ಆಗೋದೇ ಒಳ್ಳೆಯದು ಅಂತೇಳಿ ನಗ್ತಿರ್ತಾರೆ. ಸೊ ಅದ್ರ ಬದಲಿಗೆ ಆ ಕಷ್ಟಗಳಿಗೆ ನಾವೇ ಕೂತ್ಕೊಂಡು, ಫ್ಯಾಮಿಲಿಯವ್ರು ಕೂತ್ಕೊಂಡು ಅದ್ರ ಬಗ್ಗೆ ಆಲೋಚನೆ ಮಾಡಿ ಅದ್ರ ಬಗ್ಗೆ ಒಂದು ಒಳ್ಳೆ ನಿರ್ಧಾರ ತೊಗೊಳೋದಿದೆಯಲ್ಲ, ಅದಕ್ಕಿಂತ ಬೆಸ್ಟ್ ಇನ್ಯಾವುದೂ ಇಲ್ಲ ಕಣ್ರಿ. ಸೊ ಹೊಸ ವರ್ಷದ ದಿನ ನಿಮ್ಮೆಲ್ಲರ ಬದುಕಲ್ಲೂ ಒಳ್ಳೆಯದಾಗಲಿ. ನಿಮ್ಗೆಲ್ರಿಗೂ ಕಷ್ಟ ಸುಖ ಎಲ್ಲ ಜೀವನನೇ ಹಾಗೆ ರೀ, ಎಲ್ಲದೂ ಕಲ್ತ್ಕೊಂಡಿರ್ಬೇಕು. ಸೊ ಆ ರೀತಿ. ಹಾಗೆ ನಾನಿವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಕರ್ಪೂರ ಆರತಿ ಬೆಳಗ್ತಾ ಇದ್ದೀನಿ. ಸೊ ಧೂಪ ಅಥವಾ ಕರ್ಪೂರದ ಆರತಿ, ಹಾಗೆ ಏನೋ ಕೆಲವೊಂದು ಅಗರಬತ್ತಿ ಅವೆಲ್ಲ ಬರ್ತಾ ಇರುತ್ತಲ್ಲ, ಸೊ ಅದನ್ನೆಲ್ಲದನ್ನು ಹಚ್ಚೋದಕ್ಕಿಂತ ಕರ್ಪೂರ ಈ ಸಲ ಕರ್ಪೂರದಲ್ಲಿ ಬೆಳಗೋಣ ಅಂತೇಳಿ ಕರ್ಪೂರದಲ್ಲಿ ಬೆಳಗ್ತಾ ಇದ್ದೀನಿ. ಇನ್ನೊಂದು ಡಿಸಡ್ವಾಂಟೇಜ್ ಏನು ಹೇಳಿದ್ರೆ, ಕರ್ಪೂರದಲ್ಲಿ ಡೈಲಿ ಇದೇ ರೀತಿ ಬೆಳಗ್ತಾ ಇದ್ರೆ ಸೊ ಮನೆ ಒಳಗಿರುವಂತಹ ಗೋಡೆಗಳೆಲ್ಲ ಸ್ವಲ್ಪ ಕಪ್ಪಾಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಈ ಥರ ಹಬ್ಬದಲ್ಲಿ ಮಾತ್ರ ಆ ರೀತಿ ಬೆಳಗ್ತೀನಿ ಅಷ್ಟೇ. ಇನ್ನು ನೈವೇದ್ಯಕ್ಕೆ ಇಡಿಯೋಣ ಅಂತೇಳಿ ಸ್ವಲ್ಪ ನಮ್ಮ ಮನೆಗೆ ಇವತ್ತು ಪಾಯಸ, ಅನ್ನ, ಸಾಂಬಾರು, ಹಾಗೆ ಸ್ವಲ್ಪ ಪಚಡಿ ಮಾಡಿದರು. ಸೊ ನಾಳೆ ಅಂದರೆ ಚಂದ್ರ ನೋಡ್ತೀವಲ್ಲ ಅವತ್ತು ಹೋಳಿಗೆ ಮಾಡಿದ್ವಿ. ಸೊ ಇವತ್ತು ಇದಿಷ್ಟೇ ಅಡುಗೆ ಮಾಡಿರೋದು. ಸೊ ನೈವೇದ್ಯಕ್ಕೆ ಇಡೋಣ ಅಂತೇಳಿ ಹಿಡಿದೆ. ಹಾಗೆ ದೇವಸ್ಥಾನಕ್ಕೂ ಕೂಡ ಎಡೆ ಕೊಟ್ಟು ಬಂದಿದ್ವಿ. ಸೊ ಅದು ಕ್ಲಿಪ್ಪಿಂಗ್ಸ್ ಹಾಕಿಲ್ಲ ಅಷ್ಟೇ ನಾನು. ಹಾಗೆ ಬೇವು ಬೆಲ್ಲ ಕೂಡ ಹಾಕಿದ್ದೀನಿ. ಆ ಬೇವು ಬೆಲ್ಲದ ಮೇಲೆ ಬೇವು ತಿನ್ನೋದಕ್ಕಿಂತ ಈ ರೀತಿ ಹೂಗಳನ್ನ ಹಾಕ್ಕೊಡ್ತೀನಿ. ಒಂಥರ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಹಾಗೆ ಒಂಥರ ಕಲರ್ಫುಲ್ಲಾಗೂ ಇರುತ್ತೆ ನೋಡಲಿಕ್ಕೆ. ಸೊ ಇದಿಷ್ಟನ್ನು ನಾನಿವಾಗ ದೇವರಿಗೆ ನೈವೇದ್ಯಕ್ಕೆ ಇಡೋಣ ಅಂತೇಳಿ ಇಡ್ತಾಯಿದ್ದೀನಿ. ಅಂದರೆ ಮನೆ ದೇವ್ರಿಗೆ ಹಿಡಿತಾ ಇದ್ದೀನಿ. ಸೊ ನಮ್ಮ ಊರ ದೇವ್ರಿಗೆ ತೊಗೊಂಡು ಹೋಗಿ ಕೊಟ್ಟಿದ್ವಿ ಬಾಕ್ಸಲ್ಲಿ. ಅಂದರೆ ನೈವೇದ್ಯಕ್ಕೆಲ್ಲ ಹೋಗ್ತೀವಲ್ಲ, ಸೇಮ್ ಅದೇ ಹಣ್ಣು ಹೂವು ಕಾಯಿ ಎಲ್ಲ ತೊಗೊಂಡು ಹೋಗ್ತೀವಲ್ಲ, ಅದೇ ರೀತಿ ಊಟ ಕೂಡ ತೊಗೊಂಡು ಹೋಗ್ತೀವಿ. ಫಸ್ಟ್ ದೇವ್ರಿಗೆಲ್ಲ ಎಡೆ ಕೊಟ್ಬಿಟ್ಟು ನಾನು ಕೂಡ ಇವಾಗ ಊಟ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು, ಇದಿಷ್ಟು ವಿಶೇಷವಾಗಿ ಅಡುಗೆ ಮಾಡಿದ್ವಿ ನಾವು. ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಮತ್ತು ನಾಳೆ ಚಂದ್ರ ನೋಡೋ ದಿನ ಏನೆಲ್ಲ ಆಯಿತು, ಏನೆಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.